ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಯುವರ್ ಚಾನಲ್. ಈ ವಿಡಿಯೋದಲ್ಲಿ ಹ್ಯಾಲೋ ಆಲ್ಕೇನ್ಸ್ ಆ್ಯಂಡ್ ಹ್ಯಾಲೋ ಆರಿನ್ಸ್ ಚಾಪ್ಟರ್ನ ರಿಮೈನಿಂಗ್ ಕಾನ್ಸೆಪ್ಟ್ಸ್ಗಳನ್ನು ನೋಡ್ತಾ ಹೋಗೋಣ. ಸಮ್ ಬೇಸಿಕ್ ಸ್ಟೀರಿಯೋಕೆಮಿಕಲ್ ಪ್ರಿನ್ಸಿಪಲ್ಸ್ ಆ್ಯಂಡ್ ನೊಟೇಷನ್ಸ್. ಸೊ ಒಂದಿಷ್ಟು ಸ್ಟೀರಿಯೋಕೆಮಿಕಲ್ ಪ್ರಿನ್ಸಿಪಲ್ಸ್ ಆ್ಯಂಡ್ ನೊಟೇಷನ್ಸ್ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ಮೊದಲನೇದು ಆಪ್ಟಿಕಲಿ ಆಕ್ಟಿವ್ ಕಾಂಪೌಂಡ್ಸ್. ಸಮ್ ಆಫ್ ದ ಕಾಂಪೌಂಡ್ಸ್ rotate the plane polarized light when it is passed through their solutions. Such compounds are called optically active compounds. ಸೊ ಒಂದಿಷ್ಟು ಕಾಂಪೌಂಡ್ಸ್ಗಳಿದೆ. ಆ ಕಾಂಪೌಂಡ್ಸ್ಗಳ ಸೊಲ್ಯೂಷನ್ಸ್ಗೆ ಪ್ಲೇನ್ ಪೋಲರೈಸ್ಡ್ ಲೈಟನ್ನು ಪಾಸ್ ಮಾಡಿದಾಗ ಆ ಕಾಂಪೌಂಡ್ಗಳು ಆ ಲೈಟನ್ನು ರೊಟೇಟ್ ಮಾಡ್ತವೆ. ಸೊ ಅಂತಹ ಕಾಂಪೌಂಡ್ಸ್ಗಳನ್ನು ಆಪ್ಟಿಕಲಿ ಆಕ್ಟಿವ್ ಕಾಂಪೌಂಡ್ಸ್ ಅಂತ ಕರೀತಾರೆ. ನೆಕ್ಸ್ಟ್ ಒನ್, plain polarized light. It is produced by passing ordinary light through Nicol prism. ಒಂದು ಆರ್ಡಿನರಿ ಲೈಟನ್ನು ನಿಕೋಲ್ ಪ್ರಿಸಮ್ಗೆ ಪಾಸ್ ಮಾಡ್ತಾರೆ. ಆಗ ಆ ಲೈಟು ಪ್ಲೇನ್ ಪೋಲರೈಸ್ಡ್ ಲೈಟ್ ಆಗಿ ಕನ್ವರ್ಟ್ ಆಗುತ್ತೆ. ನೆಕ್ಸ್ಟ್ ಒನ್, ಪೋಲರಿಮೀಟರ್. ದ ಆ್ಯಂಗಲ್ ಬೈ ವಿಚ್ ದ ಪ್ಲೇನ್ ಪೋಲರೈಸ್ಡ್ ಲೈಟ್ ಈಸ್ ಮೆಷರ್ಡ್ ಬೈ ಎ ಇನ್ಸ್ಟ್ರೂಮೆಂಟ್. ಸೊ ಪ್ಲೇನ್ ಪೋಲರೈಸ್ಡ್ ಲೈಟನ್ನು ಆ್ಯಂಗಲ್ ಮೆಷರ್ ಮಾಡುವಂತಹ ಇನ್ಸ್ಟ್ರೂಮೆಂಟನ್ನು ಪೋಲರಿಮೀಟರ್ ಅಂತ ಕರೀತಾರೆ. ನೆಕ್ಸ್ಟ್ ಒನ್, ಆಪ್ಟಿಕಲ್ ಆಕ್ಟಿವಿಟಿ. ದ ಪ್ರಾಪರ್ಟಿ ಆಫ್ ಕಾಂಪೌಂಡ್ಸ್ ರೊಟೇಟಿಂಗ್ ದ ಪ್ಲೇನ್ ಪೋಲರೈಸ್ಡ್ ಲೈಟ್ ಈಸ್ ಕಾಲ್ಡ್ ಆಪ್ಟಿಕಲ್ ಆಕ್ಟಿವಿಟಿ. ಸೊ ಇದು ಒಂದು ಪ್ರಾಪರ್ಟಿ, ಅಂದರೆ ಒಂದಿಷ್ಟು ಕಾಂಪೌಂಡ್ಸ್ಗಳು ಪ್ಲೇನ್ ಪೋಲರೈಸ್ಡ್ ಲೈಟನ್ನು ರೊಟೇಟ್ ಮಾಡುತ್ತೆ. ಆ ಪ್ರಾಪರ್ಟಿನ ಆಪ್ಟಿಕಲ್ ಆಕ್ಟಿವಿಟಿ ಅಂತ ಕರೀತಾರೆ. ನೆಕ್ಸ್ಟ್ ಒನ್, ಡೆಕ್ಸ್ಟ್ರೋರೊಟೇಟರಿ. ಕಾಂಪೌಂಡ್ ರೊಟೇಟ್ಸ್ ಪ್ಲೇನ್ ಪೋಲರೈಸ್ಡ್ ಲೈಟ್ ಟು ದ ರೈಟ್, ಪ್ಲಸ್ ಸೈನ್. ಅಂದರೆ ಇಲ್ಲಿ ಕಾಂಪೌಂಡ್ಸ್ಗಳು ಪ್ಲೇನ್ ಪೋಲರೈಸ್ಡ್ ಲೈಟನ್ನು ರೈಟ್ ಸೈಡ್ಗೆ ರೊಟೇಟ್ ಮಾಡುತ್ತೆ. ಅದನ್ನು ಡೆಕ್ಸ್ಟ್ರೋರೊಟೇಟ್ರಿ ಅಂತ ಕರೀತಾರೆ ಆ್ಯಂಡ್ ಪ್ಲಸ್ ಸೈನಿಂದ ರೆಪ್ರೆಸೆಂಟ್ ಮಾಡ್ತಾರೆ. ಲೀವೋರೊಟೇಟ್ರಿ. ಕಾಂಪೌಂಡ್ ರೊಟೇಟ್ಸ್ ಪ್ಲೇನ್ ಪೋಲರೈಸ್ಡ್ ಲೈಟ್ ಟು ದ ಲೆಫ್ಟ್, ಮೈನಸ್ ಸೈನ್. ಇಲ್ಲಿ ಕಾಂಪೌಂಡ್ಸ್ಗಳು ಪ್ಲೇನ್ ಪೋಲರೈಸ್ಡ್ ಲೈಟನ್ನು ಲೆಫ್ಟ್ ಸೈಡ್ಗೆ ರೊಟೇಟ್ ಮಾಡುತ್ತೆ. ಸೊ ಏನು ಹೇಳ್ಬೋದು ಅಂದರೆ ಡೆಕ್ಸ್ಟ್ರೋರೊಟೇಟ್ರಿನ ಕ್ಲಾಕ್ ವೈಸ್ ಡೈರೆಕ್ಷನ್ ರೊಟೇಟ್ ಮಾಡುವಂಥದ್ದು, ಕ್ಲಾಕ್ ವೈಸ್ ಡೈರೆಕ್ಷನ್ನು. ಅದೇ ಲೀವೋರೊಟೇಟ್ರಿ ಏನಾಗುತ್ತೆ, ಆ್ಯಂಟಿ ಕ್ಲಾಕ್ ವೈಸ್ ಡೈರೆಕ್ಷನ್, ಅಂದರೆ ಲೆಫ್ಟ್ ಸೈಡ್ಗೆ ರೊಟೇಟ್ ಮಾಡುವಂಥದ್ದು. ಸೊ ಡೆಕ್ಸ್ಟ್ರೋರೊಟೇಟ್ರಿನ ಪ್ಲಸ್ ಸೈನಿಂದ ರೆಪ್ರೆಸೆಂಟ್ ಮಾಡ್ತಾರೆ, ಲೀವೋರೊಟೇಟ್ರಿನ ಮೈನಸ್ ಸೈನಿಂದ ರೆಪ್ರೆಸೆಂಟ್ ಮಾಡ್ತಾರೆ. ನೆಕ್ಸ್ಟ್ ಒನ್, ಆಪ್ಟಿಕಲ್ ಐಸೋಮರಿಸಮ್. Plus and minus isomers of a compound are called optical isomers and the phenomenon is called optical isomerism. ಸೊ ಇಲ್ಲಿ ಒಂದು ಕಾಂಪೌಂಡ್ನ ಪ್ಲಸ್ ಆ್ಯಂಡ್ ಮೈನಸ್ ಐಸೋಮರ್ಸ್ಗಳನ್ನು ಆಪ್ಟಿಕಲ್ ಐಸೋಮರ್ಸ್ ಅಂತಾರೆ. ಆ ಫೆನಾಮಿನಾನ ಆಪ್ಟಿಕಲ್ ಐಸೋಮರಿಸಮ್ ಅಂತ ಕರೀತಾರೆ. ಆ್ಯಂಡ್ ಎಲ್ಲ ಅಸಿಮೆಟ್ರಿಕ್ ಮಾಲಿಕ್ಯೂಲ್ಸ್ಗಳು ಕೂಡ ಆಪ್ಟಿಕಲ್ ಐಸೋಮರಿಸಮ್ನ ಎಕ್ಸಿಬಿಟ್ ಮಾಡುತ್ತೆ. ಹಾಗಾದರೆ ಅಸಿಮೆಟ್ರಿಕ್ ಮಾಲಿಕ್ಯೂಲ್ ಅಂದರೆ ಏನು? ಮಾಲಿಕ್ಯೂಲ್ ವಿಚ್ ಡು ನಾಟ್ ಕಂಟೈನ್ ಪ್ಲೇನ್ ಆಫ್ ಸಿಮಿಟ್ರಿ. ಸೊ ಯಾವ ಮಾಲಿಕ್ಯೂಲ್ಸಲ್ಲಿ ಪ್ಲೇನ್ ಆಫ್ ಸಿಮಿಟ್ರಿ ಇರಲ್ಲ, ಸೊ ಅಂಥ ಮಾಲಿಕ್ಯೂಲ್ಗಳು ಅಸಿಮೆಟ್ರಿಕ್ ಮಾಲಿಕ್ಯೂಲ್ಗಳಾಗಿರುತ್ತೆ. ಈ ಅಸಿಮೆಟ್ರಿಕ್ ಮಾಲಿಕ್ಯೂಲ್ಗಳು ಆಪ್ಟಿಕಲ್ ಐಸೋಮರಿಸಮ್ನ ಎಕ್ಸಿಬಿಟ್ ಮಾಡುತ್ತೆ. ನೆಕ್ಸ್ಟ್ ಒನ್, ಆಪ್ಟಿಕಲ್ ಐಸೋಮರಿಸಮ್ ಇನ್ ಕಾಂಪೌಂಡ್ಸ್. ಸೊ ಯಾವ ಕಾಂಪೌಂಡ್ಸಲ್ಲಿ ನಾವು ಆಪ್ಟಿಕಲ್ ಐಸೋಮರಿಸಮ್ನ ನೋಡ್ತೀವಿ ಅಂದರೆ ಆ ಕಾಂಪೌಂಡ್ಗಳಲ್ಲಿ ಒಂದಕ್ಕಿಂತ ಹೆಚ್ಚು ಕೈರಾಲ್ ಕಾರ್ಬನ್ ಐಟಮ್ಸ್ಗಳು ಪ್ರೆಸೆಂಟ್ ಇರಬೇಕು. ಹಾಗಾದರೆ ಕೈರಾಲ್ ಕಾರ್ಬನ್ ಐಟಮ್ಸ್ ಅಂದರೆ ಏನು? ಸೊ ಏನು ನಾವು ಅಸಿಮೆಟ್ರಿಕ್ ಕಾರ್ಬನ್ ಐಟಮ್ ಅಂತ ನೋಡಿದ್ವಿ ಅಲ್ವಾ? ಸೊ ಅಸಿಮೆಟ್ರಿಕ್ ಕಾರ್ಬನ್ ಐಟಮ್ ಅಂತ ಅಂದರೆ ಸೊ ಅದನ್ನೇ ನಾವು ಕೈರಾಲ್ ಕಾರ್ಬನ್ ಐಟಮ್ ಅಂತ ಕರಿತೀವಿ. ಇಲ್ಲಿ ಆ ಕಾರ್ಬನ್ ಐಟಮ್ಗೆ 4 ಡಿಫ್ರೆಂಟ್ ಗ್ರೂಪ್ಗಳು ಅಟ್ಯಾಚ್ ಆಗಿರುತ್ತೆ. ಸೊ ಅಂಥ ಕಾರ್ಬನ್ ಐಟಮ್ನ ಕೈರಾಲ್ ಕಾರ್ಬನ್ ಐಟಮ್ ಅಂತ ಕರೀತಾರೆ. ಸೊ ದೆನ್ ಇಫ್ ಎ ಮಾಲಿಕ್ಯೂಲ್ ಕಂಟೈನ್ಸ್ n number of chiral carbon atoms, it will have a maximum of 2 power n ಆಪ್ಟಿಕಲ್ ಐಸೋಮರ್ಸ್. ಒಂದು ಮಾಲಿಕ್ಯೂಲಲ್ಲಿ n ನಂಬರ್ ಆಫ್ ಕೈರಾಲ್ ಕಾರ್ಬನ್ ಐಟಮ್ಸ್ಗಳಿದ್ರೆ ಆಗ ನಮಗೆ ಎಷ್ಟು ಆಪ್ಟಿಕಲ್ ಐಸೋಮರ್ ಸಿಗುತ್ತೆ ಅಂದರೆ 2 ಪವರ್ n. ಸೊ n ಅಂತ ಅಂದರೆ ಏನು? ನಂಬರ್ ಆಫ್ ಕೈರಾಲ್ ಕಾರ್ಬನ್ ಐಟಮ್ಸ್. ಒಂದು ಎಕ್ಸಾಂಪಲ್ ನೋಡೋಣ, ಆಗ ನಮಗೆ ಈಸಿಯಾಗಿ ಅರ್ಥ ಆಗುತ್ತೆ. 2 ಬ್ರೋಮೋ 3 ಕ್ಲೋರೋ ಬ್ಯೂಟೆನ್ ಇದೆ. ಓಕೆ, ಇದರಲ್ಲಿ 2 ಕೈರಾಲ್ ಕಾರ್ಬನ್ ಐಟಮ್ಸ್ ಇದೆ. ಹಾಗಾದರೆ n ಈಕ್ವಲ್ ಟು 2 ಆಗುತ್ತೆ. ಸೊ 2 ಪವರ್ n, ಸೊ 2 ಪವರ್ 2 ಆಯಿತು. n ಜಾಗದಲ್ಲಿ 2 ಹಾಕಿದ್ದೀವಿ. ಸೊ 2 ಸ್ಕ್ವೇರ್ ಏನಾಗುತ್ತೆ? 4. ಅಂದರೆ 4 ಆಪ್ಟಿಕಲ್ ಐಸೋಮರ್ಸ್ ಇದೆ. ಸೊ ಇಲ್ಲಿ ನೀವು ನೋಡ್ತಾ ಇದ್ದೀರಾ. ಸೊ ಇದಿಷ್ಟು ಕೂಡ ಆಪ್ಟಿಕಲ್ ಐಸೋಮರ್ಸ್. ನೆಕ್ಸ್ಟ್ ಒನ್,
asymmetric carbon. So asymmetric carbon ಅಥವಾ ಸ್ಟೀರಿಯೋ ಸೆಂಟರ್ ಅಂದರೆ ಇಫ್ ದ ಸಬ್ಸ್ಟಿಟ್ಯೂಯೆಂಟ್ಸ್ ಅಟ್ಯಾಚ್ಡ್ ಟು ದ ಕಾರ್ಬನ್ ಆಟಮ್ ಡಿಫರೆಂಟ್. ಸೊ ಕಾರ್ಬನ್ ಆಟಮ್ಗೆ ಡಿಫರೆಂಟ್ ಸಬ್ಸ್ಟಿಟ್ಯೂಯೆಂಟ್ಸ್ಗಳು ಅಟ್ಯಾಚ್ ಆಗಿರುತ್ತಲ್ವ, ಸೊ ಅಂತಹ ಕಾರ್ಬನ್ ಆಟಮ್ನ ಅಸಿಮೆಟ್ರಿಕ್ ಕಾರ್ಬನ್ ಅಥವಾ ಸ್ಟೀರಿಯೋ ಸೆಂಟರ್ ಆರ್ ಕೈರಾಲ್ ಕಾರ್ಬನ್ ಆಟಮ್ ಅಂತ ಕರಿತೀವಿ. ಆ್ಯಂಡ್ ನೆಕ್ಸ್ಟ್ ಒನ್ ಕೈರಾಲಿಟಿ. The objects which are non-superimposable on their mirror images are said to be chiral and this property is known as chirality. ಇಲ್ಲೇನಾಗುತ್ತೆ, ಆಬ್ಜೆಕ್ಟ್ಸ್ಗಳ ಮಿರರ್ ಇಮೇಜಸ್ಸು ನಾನ್ ಸೂಪರ್ ಇಂಪೋಸಬಲ್ ಆಗಿದ್ರೆ ಅವುಗಳನ್ನು ಕೈರಾಲ್ ಅಂತ ಕರೀತಾರೆ. ಆ್ಯಂಡ್ ಈ ಪ್ರಾಪರ್ಟಿ ಏನಿದೆ ಇದನ್ನು ಕೈರಾಲಿಟಿ ಅಂತ ಕರೀತಾರೆ. ಸೊ ಇದರ ಆಪೋಸಿಟ್ಟು ಅಕೈರಾಲಿಟಿ. ಇಲ್ಲೇನಾಗ್ತಿದೆ, ದ ಆಬ್ಜೆಕ್ಟ್ಸ್ ವಿಚ್ ಆರ್ ಸೂಪರ್ ಇಂಪೋಸಬಲ್ on their mirror images are said to be achiral and this property is known as achiral. ಇಲ್ಲಿ ಆಬ್ಜೆಕ್ಟ್ಸ್ಗಳ ಮಿರರ್ ಇಮೇಜಸ್ಗಳು ಸೂಪರ್ ಇಂಪೋಸಬಲ್ ಆಗಿರುತ್ತೆ. ಸೊ ಅಂತಹ ಆಬ್ಜೆಕ್ಟ್ಸ್ಗಳನ್ನು ಅಕೈರಾಲ್ ಅಂತ ಕರೀತಾರೆ ಆ್ಯಂಡ್ ಆ ಪ್ರಾಪರ್ಟಿನ ಅಕೈರಾಲಿಟಿ ಅಂತ ಹೇಳ್ತಾರೆ. ಒನ್ ಎನಾನ್ಶಿಯೋಮರ್ಸ್. ದ ಸ್ಟೀರಿಯೋ ಐಸೋಮರ್ಸ್ ರಿಲೇಟೆಡ್ ಟು ಈಚ್ ಅದರ್ ಹ್ಯಾಸ್ ನಾನ್ ಸೂಪರ್ ಇಂಪೋಸಬಲ್ ಮಿರರ್ ಇಮೇಜಸ್ ಆರ್ ಕಾಲ್ಡ್ ಎನಾನ್ಶಿಯೋಮರ್ಸ್. ಇಲ್ಲಿ ಸ್ಟೀರಿಯೋ ಐಸೋಮರ್ಸ್ಗಳನ್ನು ತಗೊಂಡಿದ್ದಾರೆ. ಸ್ಟೀರಿಯೋ ಐಸೋಮರ್ಸ್ ಅಂದರೆ ಇಟ್ಸ್ ಅ ಟೈಪ್ ಆಫ್ ಐಸೋಮರ್. ಇವುಗಳ ಮಾಲಿಕ್ಯುಲರ್ ಫಾರ್ಮುಲಾ ಸೇಮ್ ಇರುತ್ತೆ, ಆದರೆ ಸ್ಟ್ರಕ್ಚರಲ್ ಫಾರ್ಮುಲಾ ಡಿಫ್ರೆಂಟ್ ಇರುತ್ತೆ. ಓಕೆ, ಇವುಗಳ ಮಿರರ್ ಇಮೇಜಸ್ಗಳು ನಾನ್ ಸೂಪರ್ ಇಂಪೋಸಬಲ್ ಆಗಿರುತ್ತೆ. ಇದನ್ನು ಎನಾನ್ಶಿಯೋಮರ್ಸ್ ಅಂತ ಕರೀತಾರೆ. ಸೊ ಈಗ ನಿಮಗೊಂದು ಡೌಟ್ ಬಂದಿರ್ಬೋದು, ಸೂಪರ್ ಇಂಪೋಸಬಲ್ ಮತ್ತು ನಾನ್ ಸೂಪರ್ ಇಂಪೋಸಬಲ್ ಅಂದರೆ ಏನು ಅಂತ. ಸೊ ಸೂಪರ್ ಇಂಪೋಸಬಲ್ ಅಂದರೆ ಒಂದು ಆಬ್ಜೆಕ್ಟ್ ಮೇಲೆ ಇನ್ನೊಂದು ಆಬ್ಜೆಕ್ಟ್ ಇಟ್ಟಾಗ ಸೊ ಕೆಳಗಡೆ ಆಬ್ಜೆಕ್ಟ್ ನಿಮಗೆ ಕಾಣಿಸ್ಬಾರ್ದು, ಅಂದರೆ ಅಷ್ಟು ಕಂಪ್ಲೀಟಾಗಿ ಪರ್ಫೆಕ್ಟಾಗಿ ಒಂದಕ್ಕೊಂದು ಕನೆಕ್ಟ್ ಆಗಿರಬೇಕು. ಫಾರ್ ಎಕ್ಸಾಂಪಲ್, ನಿಮ್ಮ ಲೆಫ್ಟ್ ಹ್ಯಾಂಡ್ ನಿಮ್ಮ ಎಡಗೈ ಮೇಲೆ ಬಲಗೈನ ಇಡ್ತೀರ. ಹೇಗೆ ಅಂತ ಅಂದರೆ, ಈಗ ನಿಮ್ಮ ಎಡಗೈನ ಕಿರುಬೆರಳು ಮೇಲೆ ಬಲಗೈನ ಹೆಬ್ಬೆರಳು ಬಂದಿರುತ್ತೆ. ಓಕೆ, ಸೊ ಇದನ್ನು ನಾವು ಏನಂತ ಕರಿತೀವಿ, ನಾನ್ ಸೂಪರ್ ಇಂಪೋಸಬಲ್. ಓಕೆ, ಸೊ ಸೂಪರ್ ಇಂಪೋಸಬಲ್ ಅಂದರೆ ಎಡಗೈನ ಕಿರುಬೆರಳ ಮೇಲೆ ನಿಮ್ಮ ಬಲಗೈನ ಕಿರುಬೆರಳು ಬರಬೇಕು. ಓಕೆ, ಸೊ ಮಿರರ್ ಇಮೇಜ್, ಸೊ ಅದು ಸೂಪರ್ ಇಂಪೋಸಬಲ್ ಅಂತ ಕರಿತೀವಿ. ಓಕೆ, ಸೊ ಸೂಪರ್ ಇಂಪೋಸಬಲ್ ಆ್ಯಂಡ್ ನಾನ್ ಸೂಪರ್ ಇಂಪೋಸಬಲ್ ಅಂತ. ನೆಕ್ಸ್ಟ್ ಒನ್ ಮೀಸೋ ಕಾಂಪೌಂಡ್ಸ್. ಕಾಂಪೌಂಡ್ಸ್ ಕಂಟೈನಿಂಗ್ more than one asymmetric carbon atom but due to the presence of plane of symmetry do not show optical activity. ಇಲ್ಲಿ ಕಾಂಪೌಂಡ್ಸ್ಗಳಲ್ಲಿ ಒಂದಕ್ಕಿಂತ ಹೆಚ್ಚು ಅಸಿಮೆಟ್ರಿಕ್ ಕಾರ್ಬನ್ ಆಟಮ್ಸ್ಗಳು ಪ್ರೆಸೆಂಟ್ ಇರುತ್ತೆ, ಆದರೆ ಪ್ಲೇನ್ ಆಫ್ ಸಿಮಿಟ್ರಿ ಕೂಡ ಪ್ರೆಸೆಂಟ್ ಇರೋದ್ರಿಂದ ಆ ಕಾಂಪೌಂಡ್ಸ್ಗಳು ಆಪ್ಟಿಕಲ್ ಆ್ಯಕ್ಟಿವಿಟಿನ ಎಕ್ಸಿಬಿಟ್ ಮಾಡಲ್ಲ. ಇಂತಹ ಕಾಂಪೌಂಡ್ಸ್ಗಳನ್ನು ಮೀಸೋ ಕಾಂಪೌಂಡ್ಸ್ ಅಂತ ಕರೀತಾರೆ. Next one, diastereoisomers. These are stereoisomers of a compound which are not mirror images of each other. So diastereoisomers ಅಂದರೆ ಇವುಗಳು ಒಂದು ಕಾಂಪೌಂಡ್ನ ಸ್ಟೀರಿಯೋ ಐಸೋಮರ್ಸ್ ಆಗಿರುತ್ತೆ, ಆದರೆ ಅವುಗಳು ಒಂದಕ್ಕೊಂದು ಮಿರರ್ ಇಮೇಜ್ ಆಗಿರಲ್ಲ. ಸೊ ಸ್ಟೀರಿಯೋ ಐಸೋಮರ್ಸ್ ಅಂದರೆ ನಿಮ್ಗೆ ಗೊತ್ತಿದೆ, ಅವುಗಳಿಗೆ ಮಾಲಿಕ್ಯುಲರ್ ಫಾರ್ಮುಲಾ ಸೇಮ್ ಇರುತ್ತೆ, ಆದರೆ ಸ್ಟ್ರಕ್ಚರಲ್ ಫಾರ್ಮುಲಾ ಡಿಫ್ರೆಂಟ್ ಇರುತ್ತೆ. ಅಂದರೆ ಅರೇಂಜ್ಮೆಂಟ್, ಅಂದರೆ ಗ್ರೂಪ್ಗಳು ಏನಿರುತ್ತೆ ಸೊ ಅವುಗಳ ಅರೇಂಜ್ಮೆಂಟಲ್ಲಿ ಡಿಫ್ರೆನ್ಸ್ ಇರುತ್ತೆ. ನೆಕ್ಸ್ಟ್ ಒನ್ ರೆಸಿಮಿಕ್ ಮಿಕ್ಸ್ಚರ್ ಆರ್ ರೆಸಿಮಿಕ್ ಮಾಡಿಫಿಕೇಷನ್. ಎ ಮಿಕ್ಸ್ಚರ್ ಕಂಟೈನಿಂಗ್ ಟೂ ಎನಾನ್ಶಿಯೋಮರ್ಸ್ ಇನ್ ಈಕ್ವಲ್ ಪ್ರೊಪೋರ್ಷನ್ಸ್ ವಿಲ್ ಹ್ಯಾವ್ ಝೀರೋ ಆಪ್ಟಿಕಲ್ ರೊಟೇಷನ್. ಹ್ಯಾಸ್ ದ ರೊಟೇಷನ್ ಡ್ಯೂ ಟು one isomer will be cancelled by the rotation due to the other isomer. Such a mixture is known as racemic mixture or racemic modification. ಸೊ ಇಲ್ಲೇನಾಗಿದೆ, ರೆಸಿಮಿಕ್ ಮಿಕ್ಸ್ಚರ್ ಅನ್ನುವಂಥದ್ದು ಒಂದು ಮಿಕ್ಸ್ಚರ್. ಇದರಲ್ಲಿ ಎರಡು ಎನಾನ್ಶಿಯೋಮರ್ಸ್ಗಳು ಈಕ್ವಲ್ ಪ್ರೊಪೋರ್ಷನಲ್ಲಿದೆ. ಓಕೆ, ಫಾರ್ ಎಕ್ಸಾಂಪಲ್ 1:1 ಈ ರೀತಿ ಈಕ್ವಲ್ ಪ್ರೊಪೋರ್ಷನಲ್ಲಿ ಇರುವಂಥದ್ದು. ಸೊ ಆಗ ಅವುಗಳ ಆಪ್ಟಿಕಲ್ ರೊಟೇಷನ್ನು ಝೀರೋ ಆಗುತ್ತೆ. ಯಾಕೆ ಅಂದರೆ ಒಂದು ಐಸೋಮರ್ನ ರೊಟೇಷನ್ನು ಇನ್ನೊಂದು ಐಸೋಮರ್ನ ರೊಟೇಷನಿಂದ ಕ್ಯಾನ್ಸಲ್ ಆಗುತ್ತೆ. ಈ ಮಿಕ್ಸ್ಚರನ್ನ ರೆಸಿಮಿಕ್ ಮಿಕ್ಸ್ಚರ್ ಅಥವಾ ರೆಸಿಮಿಕ್ ಮಾಡಿಫಿಕೇಷನ್ ಅಂತ ಕರೀತಾರೆ. ಇದನ್ನು ಹೇಗೆ ರೆಪ್ರೆಸೆಂಟ್ ಮಾಡ್ತಾರೆ ಅಂದರೆ ಸ್ಮಾಲ್ ಲೆಟರ್ DL ಅಥವಾ ಪ್ಲಸ್ ಆರ್ ಮೈನಸ್ ಆ್ಯಂಡ್ ಅದರ ನೇಮ್. ಓಕೆ, ಐದರ್ DL ಆರ್ ಪ್ಲಸ್ ಆರ್ ಮೈನಸ್ಸಿಂದ ರೆಪ್ರೆಸೆಂಟ್ ಮಾಡ್ತಾರೆ. ನೆಕ್ಸ್ಟ್ ಒನ್ ರೆಸಿಮೈಸೇಷನ್. ದ ಪ್ರೋಸೆಸ್ ಆಫ್ conversion of enantiomer into a racemic mixture is known as racemization.
ಸೊ ರೆಸಿಮೈಸೇಷನ್ ಅನ್ನುವಂಥದ್ದು ಒಂದು ಪ್ರೋಸೆಸ್. ಇಲ್ಲಿ ಎನಾನ್ಶೋಮರ್ನ ರೆಸಿಮಿಕ್ ಮಿಕ್ಸ್ಚರ್ ಆಗಿ ಕನ್ವರ್ಟ್ ಮಾಡ್ತಿದ್ದಾರೆ. ಓಕೆ, ಸೊ ಈ ಪ್ರೋಸೆಸ್ ಏನಿದೆ ಇದನ್ನು ರೆಸಿಮೈಸೇಷನ್ ಅಂತ ಕರೀತಾರೆ. ಸೊ ದ ಕನ್ವರ್ಷನ್ ಆಫ್ ಎನಾನ್ಶೋಮರ್ ಇಂಟು ರೆಸಿಮಿಕ್ ಮಿಕ್ಸ್ಚರ್. ನೆಕ್ಸ್ಟ್ ಒನ್, ರಿಟೆನ್ಷನ್. Retention of configuration is the preservation of integrity of the spatial arrangement of bonds to an asymmetric center during a chemical reaction. ಒಂದು ಕೆಮಿಕಲ್ ರಿಯಾಕ್ಷನ್ ಆಗಬೇಕಾದ್ರೆ ಸೊ ಅದರಲ್ಲಿರುವಂಥ ಅಸಿಮೆಟ್ರಿಕ್ ಸೆಂಟರ್ ಏನಿದೆ ಅದಕ್ಕೆ ಗ್ರೂಪ್ಗಳು ಅಟ್ಯಾಚ್ ಆಗಿರುತ್ತೆ, ಸ್ಪೇಷಿಯಲ್ ಅರೇಂಜ್ಮೆಂಟ್. ಸೊ ಅವುಗಳ ಇಂಟಿಗ್ರಿಟಿನ ಪ್ರಿಸರ್ವ್ ಮಾಡುವಂಥದ್ದು, ಅಂದರೆ ಚೇಂಜ್ ಆಗದೇ ಇರೋ ಥರ ಮಾಡುವಂಥದ್ದು. ಸೊ ಇಲ್ಲಿ ನೀವು ನೋಡ್ತಾ ಇದ್ದೀರಾ, ಸೊ ಇದು ಅಸಿಮೆಟ್ರಿಕ್ ಕಾರ್ಬನ್ ಆಟಮ್ ಇಲ್ಲಿರುತ್ತೆ, ಇವೆಲ್ಲವೂ ಕೂಡ ಗ್ರೂಪ್ಗಳು. ಓಕೆ, ಸೊ ಯಾವಾಗ ಒಂದು ನ್ಯೂಕ್ಲಿಯೋಫೈಲ್ ಅಟ್ಯಾಕ್ ಮಾಡುತ್ತೆ ಇದನ್ನು ಅಸಿಮೆಟ್ರಿಕ್ ಸೆಂಟರ್ನ, ಆಗೇನಾಗುತ್ತೆ, ಸೊ ಇಲ್ಲಿ ನೋಡಿ ಏನು ಚೇಂಜಸ್ ಆಗಿದೆ, ಈ ಎಕ್ಸ್ ಮಾತ್ರ ರಿಮೂವ್ ಆಗಿದೆ. ಓಕೆ, ಈ ಎಕ್ಸ್ ಜಾಗದಲ್ಲಿ ವೈ ಬಂದಿದೆ. ಸೊ ಉಳಿದಿರೋವಂಥದ್ದು ಎ ಹಾಗೇ ಇದೆ, ಸಿ ಇದು ಕೂಡ ಹಾಗೇ ಇದೆ, ಬಿ ಇದು ಕೂಡ ಹಾಗೇ ಇದೆ. ಓಕೆ, ಏನಾಯ್ತು ಇಲ್ಲಿ ರಿಟೆನ್ಷನ್, ಪ್ರಿಸರ್ವ್ ಆಯಿತು. ಸ್ಪೇಷಿಯಲ್ ಅರೇಂಜ್ಮೆಂಟ್ಸ್ ಏನಿದೆ ಸೊ ಅದು ರಿಟೈನ್ ಆಯಿತು. ಇದನ್ನು ರಿಟೆನ್ಷನ್ ಅಂತ ಕರೀತಾರೆ. ನೆಕ್ಸ್ಟ್ ಒನ್, ಇನ್ವರ್ಷನ್ ಆಫ್ ಕಾನ್ಫಿಗರೇಷನ್. ವೆನ್ ದ ನ್ಯೂಕ್ಲಿಯೋಫೈಲ್ ಅಟ್ಯಾಕ್ಸ್ ದ ಸ್ಟೀರಿಯೋಜೆನಿಕ್ ಕಾರ್ಬನ್ ಆಟಮ್ ಫ್ರಮ್ ದ ಸೈಡ್ opposite to the leaving group, then all the groups on stereo center start moving away from the nucleophile. ಸೊ ಇಲ್ಲೇನಾಗ್ತಿದೆ, ಒಂದು ನ್ಯೂಕ್ಲಿಯೋಫೈಲು ಸ್ಟೀರಿಯೋಜೆನಿಕ್ ಕಾರ್ಬನ್ ಆಟಮ್ನ ಅಟ್ಯಾಕ್ ಮಾಡ್ತಿದೆ. ಸೊ ಯಾವ ಸೈಡಿಂದ, ಫ್ರಮ್ ದ ಸೈಡ್ ಆಪೋಸಿಟ್ ಟು ದ ಲಿವಿಂಗ್ ಗ್ರೂಪ್. ಲಿವಿಂಗ್ ಗ್ರೂಪ್ ಏನಿದೆ ಅದರ ಆಪೋಸಿಟ್ ಸೈಡಿಂದ ನ್ಯೂಕ್ಲಿಯೋಫೈಲು ಸ್ಟೀರಿಯೋಜೆನಿಕ್ ಕಾರ್ಬನ್ ಆಟಮ್ನ ಅಟ್ಯಾಕ್ ಮಾಡ್ತಿದೆ. ಸೊ ಆಗೇನಾಗುತ್ತೆ, ಸ್ಟೀರಿಯೋ ಸೆಂಟರ್ಗೆ ಅಟ್ಯಾಚ್ ಆಗಿರುವಂಥ ಎಲ್ಲ ಗ್ರೂಪ್ಗಳು ನ್ಯೂಕ್ಲಿಯೋಫೈಲಿಂದ ದೂರ ಹೋಗುತ್ತೆ. ಸೊ ಈ ಮೂಮೆಂಟನ್ನು ನಾವು ಹೇಗೆ ವಿಜುವಲೈಸ್ ಮಾಡ್ಕೋಬೋದು ಅಂದರೆ, ದ ಅಂಬ್ರೆಲಾ ಟರ್ನ್ಸ್ ಔಟ್ವರ್ಡ್ ಡ್ಯೂರಿಂಗ್ ವಿಂಡ್ ಸ್ಟಾರ್ಮ್. ಈಗ ಜೋರಾಗಿ ಗಾಳಿ ಬರ್ತಿದೆ ಅಂದ್ಕೊಳ್ಳಿ, ಸೊ ನೀವು ಒಂದು ಛತ್ರಿ ಹಿಡ್ಕೊಂಡು ಹೋಗ್ತಿದ್ದೀರಾ, ಆಗ ಜೋರ ಗಾಳಿ ಬಂದಾಗ ಏನಾಗುತ್ತೆ, ನಿಮ್ಮ ಛತ್ರಿ ಮೇಲ್ಗಡೆ ತಿರುಗುತ್ತೆ. ಓಕೆ, ಸೊ ಆ ರೀತಿಯಾಗಿ ನಾವು ಇದನ್ನು ವಿಜುವಲೈಸ್ ಮಾಡ್ಕೋಬೋದು. ರಿಯಾಕ್ಷನ್ ನೋಡ್ತಾ ಇದ್ದೀರಾ, ಇಲ್ಲಿ ಒಂದು ನ್ಯೂಕ್ಲಿಯೋಫೈಲ್ ಇದೆ OH-, ಇದು ಈ ಸ್ಟೀರಿಯೋ ಸೆಂಟರ್ನ ಅಟ್ಯಾಕ್ ಮಾಡ್ತಿದೆ ಫ್ರಮ್ ದ ಸೈಡ್ ಆಪೋಸಿಟ್ ಟು ದ ಲಿವಿಂಗ್ ಗ್ರೂಪ್. ಲಿವಿಂಗ್ ಗ್ರೂಪ್ ಯಾವುದು, ಬ್ರೋಮಿನ್ ಆಟಮ್. ಆಗ ಒಂದು ಇಂಟರ್ಮೀಡಿಯೇಟ್ ಫಾರ್ಮ್ ಆಗುತ್ತೆ, ಫರ್ದರ್ ಈ ಬಾಂಡ್ ಬ್ರೇಕ್ ಆಗುತ್ತೆ. ಓಕೆ, ಆಗ ಈ ಉಳಿದಿರುವಂಥ ಗ್ರೂಪ್ಗಳಿದೆ ಅಲ್ವಾ, ಈ ನ್ಯೂಕ್ಲಿಯೋಫೈಲಿಂದ ದೂರ ಹೋಗುತ್ತೆ. ಸೊ ಇಲ್ಲಿ ನೀವು ನೋಡ್ತಾ ಇದ್ದೀರಾ, ಸೊ ಇದು ನ್ಯೂಕ್ಲಿಯೋಫೈಲು, ಬೇರೆ ಗ್ರೂಪ್ಗಳೆಲ್ಲ ಈ ಕಡೆ ತಿರುಗಿದೆ. ಓಕೆ, ಪ್ಲಸ್ Br-. ಸೊ ಇದನ್ನು ಇನ್ವರ್ಷನ್ ಆಫ್ ಕಾನ್ಫಿಗರೇಷನ್ ಅಂತ ಕರಿತೀವಿ. ಸೊ ಹೇಗೆ ಗಾಳಿ ಬಂದಾಗ ನಮ್ಮ ಛತ್ರಿ ಮೇಲ್ಗಡೆ ತಿರುಗುತ್ತಲ್ವ, ಸೊ ಆ ರೀತಿಯಾಗಿ ಆಗಿದೆ ಇಲ್ಲಿ. ನೆಕ್ಸ್ಟ್ ಒನ್, ಎಲಿಮಿನೇಷನ್ ರಿಯಾಕ್ಷನ್ಸ್. ವೆನ್ ಎ ಹ್ಯಾಲೋ ಆಲ್ಕೇನ್ ವಿತ್ ಬೀಟಾ ಹೈಡ್ರೋಜನ್ ಆಟಮ್ ಈಸ್ ಹೀಟೆಡ್ ವಿತ್ ಆಲ್ಕೋಹಾಲಿಕ್ ಸೊಲ್ಯೂಷನ್ ಆಫ್ ಪೊಟ್ಯಾಷಿಯಂ ಹೈಡ್ರಾಕ್ಸೈಡ್, there is elimination of hydrogen atom from beta carbon and a halogen atom from alpha carbon atom. As a result, an alkene is formed as a product. Since beta hydrogen atom is involved in elimination, therefore it is called a beta elimination. ಇಲ್ಲಿ ಬೀಟಾ ಹೈಡ್ರೋಜನ್ ಆಟಮ್ ಇರುವಂಥ ಹ್ಯಾಲೋ ಆಲ್ಕೇನ್ ತೊಗೊಂಡಿದ್ದಾರೆ. ಇದನ್ನು ಆಲ್ಕೋಹಾಲಿಕ್ ಸೊಲ್ಯೂಷನ್ ಆಫ್ ಪೊಟ್ಯಾಷಿಯಂ ಹೈಡ್ರಾಕ್ಸೈಡ್ ಜೊತೆಗೆ ಹೀಟ್ ಮಾಡ್ತಿದ್ದಾರೆ. ಆಗ ಎಲಿಮಿನೇಷನ್ ಆಗುತ್ತೆ. ಏನು, ಬೀಟಾ ಕಾರ್ಬನ್ ಆಟಮಿಂದ ಹೈಡ್ರೋಜನ್ ಆಟಮು ಆ್ಯಂಡ್ ಆಲ್ಫಾ ಕಾರ್ಬನ್ ಆಟಮಿಂದ ಹ್ಯಾಲೋಜನ್ ಆಟಮ್ ಎಲಿಮಿನೇಟ್ ಆಗ್ತಿದೆ, ಅಂದರೆ ರಿಮೂವ್ ಆಗ್ತಿದೆ. ಹಾಗಾದರೆ ಆಲ್ಫಾ ಕಾರ್ಬನ್ ಆಟಮ್ ಅಂದರೆ ಏನು? ಯಾವ ಕಾರ್ಬನ್ ಆಟಮ್ಗೆ ಫಂಕ್ಷನಲ್ ಗ್ರೂಪ್ ಅಟ್ಯಾಚ್ ಆಗಿರುತ್ತೆ ಅದನ್ನು ಆಲ್ಫಾ ಕಾರ್ಬನ್ ಆಟಮ್ ಅಂತ ಕರೀತಾರೆ. ಓಕೆ, ಈ ಕಾರ್ಬನ್ ಆಟಮ್ಗೆ ಅಟ್ಯಾಚ್ ಆಗಿರುತ್ತಲ್ವಾ, ಅಂದರೆ ಆಲ್ಫಾ ಕಾರ್ಬನ್ ಆಟಮ್ಗೆ ಅಟ್ಯಾಚ್ ಆಗಿರುವಂತಹ ಕಾರ್ಬನ್ ಆಟಮ್ನ ಬೀಟಾ ಕಾರ್ಬನ್ ಆಟಮ್ ಅಂತ ಕರೀತಾರೆ. ಓಕೆ, ಸೊ ಈಗ ನೋಡಿ, ಹ್ಯಾಸ್ ಎ ರಿಸಲ್ಟ್ ಆ್ಯನ್ ಆಲ್ಕಿನ್ ಇಸ್ ಫಾರ್ಮ್ಡ್. ಸೊ ಈ ರೀತಿ ಎಲಿಮಿನೇಷನ್ ಆದಮೇಲೆ ಒಂದು ಆಲ್ಕಿನ್ ಫಾರ್ಮ್ ಆಗುತ್ತೆ ಪ್ರಾಡಕ್ಟ್ ಆಗಿ. ಇಲ್ಲಿ ಎಲಿಮಿನೇಷನ್ ರಿಯಾಕ್ಷನಲ್ಲಿ ಬೀಟಾ ಹೈಡ್ರೋಜನ್ ಆಟಮ್ ಇನ್ವಾಲ್ವ್ ಆಗಿರೋದ್ರಿಂದ ಈ ರಿಯಾಕ್ಷನನ್ನು ಬೀಟಾ ಎಲಿಮಿನೇಷನ್ ರಿಯಾಕ್ಷನ್ ಅಂತ ಕರೀತಾರೆ. ರಿಯಾಕ್ಷನ್ ನೋಡ್ತಾ ಇದ್ದೀರಾ. ಸೊ ಬಿ ಅಂತ ಅಂದರೆ ಬೇಸು. ಸೊ ಇಲ್ಲಿರುವಂಥದ್ದು ಬೀಟಾ ಹೈಡ್ರೋಜನ್ ಆಟಮ್ ಇರುವಂಥ ಹ್ಯಾಲೋ ಆಲ್ಕೇನ್. ಸೊ ಯಾವಾಗ ಇದು ಅಟ್ಯಾಕ್ ಮಾಡುತ್ತೆ ಆಗ ಈ ಬಾಂಡ್ ಇಲ್ಲಿಗೆ ಶಿಫ್ಟ್ ಆಗುತ್ತೆ, ಅಂದರೆ ಹೈಡ್ರೋಜನ್ ರಿಮೂವ್ ಆಗ್ತಿದೆ ಆ್ಯಂಡ್ ಹ್ಯಾಲೋಜನ್ ರಿಮೂವ್ ಆಗ್ತಿದೆ. ಎಕ್ಸ್ ಅಂತ ಅಂದರೆ ಹ್ಯಾಲೋಜನ್ ಆಟಮ್, ಇಟ್ ಇಸ್ ಅ ಲಿವಿಂಗ್ ಗ್ರೂಪ್. ಸೊ ಇದು ರಿಮೂವ್ ಆಗುತ್ತೆ. ಸೊ ಆಗ ನಮಗೆ ಒಂದು ಆಲ್ಕಿನ್ ಸಿಗುತ್ತೆ, ಅದ್ರ ಜೊತೆಗೆ BH + X-.
ಈ ಬೀಟಾ ಎಲಿಮಿನೇಷನ್ ರಿಯಾಕ್ಷನನ್ನು ಡಿಹೈಡ್ರೋ ಹ್ಯಾಲೋಜಿನೇಷನ್ ರಿಯಾಕ್ಷನ್ ಅಂತಲೂ ಕೂಡ ಕರೀತಾರೆ. ಯಾಕೆ ಅಂದರೆ ಇಲ್ಲಿ ಹೈಡ್ರೋಜನ್ ಮತ್ತು ಹ್ಯಾಲೋಜನ್ ಎರಡೂ ಕೂಡ ರಿಮೂವ್ ಆಗ್ತದೆ. ನೋಟ್, there is a possibility of formation of more than one alkene due to the availability of more than one alpha hydrogen atoms, but one alkene is formed as the major product. ಇಲ್ಲಿ ಒಂದಕ್ಕಿಂತ ಹೆಚ್ಚು ಆಲ್ಕೀನ್ಸ್ಗಳು ಫಾರ್ಮ್ ಆಗುತ್ತೆ. ಯಾಕೆ ಅಂದರೆ ಒಂದಕ್ಕಿಂತ ಹೆಚ್ಚು ಆಲ್ಫಾ ಹೈಡ್ರೋಜನ್ ಐಟಮ್ಸ್ಗಳು ಪ್ರೆಸೆಂಟ್ ಇದೆ. ಆದರೆ ಒಂದು ಆಲ್ಕೀನ್ ಮಾತ್ರ ಮೇಜರ್ ಪ್ರಾಡಕ್ಟ್ ಆಗಿರುತ್ತೆ. ನೆಕ್ಸ್ಟ್ ಒನ್, ಸೇಡ್ಜೆಫ್ ರೂಲ್. In dehydrohalogenation reactions, the preferred product is that alkene which has the greater number of alkyl groups attached to the doubly bonded carbon atoms. ಡಿಹೈಡ್ರೋಹ್ಯಾಲೋಜಿನೇಷನ್ ರಿಯಾಕ್ಷನಲ್ಲಿ ಯಾವ ಆಲ್ಕೀನು ಪ್ರಿಫರ್ಡ್ ಪ್ರಾಡಕ್ಟ್ ಆಗಿರುತ್ತೆ ಅಂದರೆ ಯಾವ ಆಲ್ಕೀನಲ್ಲಿ ಇರುವಂಥ ಡಬ್ಲಿ ಬಾಂಡೆಡ್ ಕಾರ್ಬನ್ ಐಟಮ್ ಇರುತ್ತೆ, ಅದಕ್ಕೆ ಗ್ರೇಟರ್ ನಂಬರ್ ಆಫ್ ಆಲ್ಕೈಲ್ ಗ್ರೂಪ್ಸ್ಗಳು ಅಟ್ಯಾಚ್ ಆಗಿರುತ್ತೆ. ಡಿಹೈಡ್ರೋಹ್ಯಾಲೋಜಿನೇಷನ್ ರಿಯಾಕ್ಷನಲ್ಲಿ ಯಾವ ಆಲ್ಕೀನು ಪ್ರಿಫರ್ಡ್ ಪ್ರಾಡಕ್ಟ್ ಆಗಿರುತ್ತೆ ಅಂದರೆ ಯಾವ ಆಲ್ಕೀನಲ್ಲಿರುವಂಥ ಡಬ್ಲಿ ಬಾಂಡೆಡ್ ಕಾರ್ಬನ್ ಐಟಮ್ ಏನಿರುತ್ತೆ ಅದಕ್ಕೆ ಗ್ರೇಟರ್ ನಂಬರ್ ಆಫ್ ಆಲ್ಕೈಲ್ ಗ್ರೂಪ್ಸ್ಗಳು ಅಟ್ಯಾಚ್ ಆಗಿರುತ್ತೆ. ಸೊ ಆ ಆಲ್ಕಿನ್ನ ನಾವು ಮೇಜರ್ ಪ್ರಾಡಕ್ಟ್ ಅಥವಾ ಪ್ರಿಫರ್ಡ್ ಪ್ರಾಡಕ್ಟ್ ಅಂತ ಕರಿತೀವಿ. ಸೊ ಇಲ್ಲಿ ರಿಯಾಕ್ಷನ್ ನೋಡ್ತಾ ಇದ್ದೀರಾ. ಸೊ 2-ಬ್ರೋಮೋ ಪೆಂಟೇನ್ ಇದೆ. ಇಲ್ಲಿ ರಿಯಾಕ್ಷನ್ ಆದಾಗ ನಮಗೆ ಎರಡು ಪ್ರಾಡಕ್ಟ್ಗಳು ಫಾರ್ಮ್ ಆಗಿದೆ, ಎರಡು ಆಲ್ಕಿನ್ಗಳು. ಒಂದು ಪೆಂಟ್ 2 ಈನ್, ಇನ್ನೊಂದು ಪೆಂಟ್ 1 ಈನ್. ಸೊ ಈ ಎರಡರಲ್ಲಿ ಪ್ರಿಫರ್ಡ್ ಪ್ರಾಡಕ್ಟ್ ಯಾವುದು? ಪೆಂಟ್ 2 ಈನ್. ಯಾಕೆ ಅಂದರೆ ಇಲ್ಲಿ ಏನು ಡಬ್ಲಿ ಬಾಂಡೆಡ್ ಕಾರ್ಬನ್ ಐಟಮ್ ಇದೆ, ಇದಕ್ಕೆ ಮ್ಯಾಕ್ಸಿಮಮ್ ನಂಬರ್ ಆಫ್ ಆಲ್ಕೈಲ್ ಗ್ರೂಪ್ಗಳು ಅಟ್ಯಾಚ್ ಆಗಿದೆ. ನೆಕ್ಸ್ಟ್ ಒನ್, ನೋಟ್, ರಿಯಾಕ್ಷನ್ ಆಫ್ ಆಲ್ಕೈಲ್ ಹ್ಯಾಲೈಡ್ ವಿತ್ ಆಲ್ಫಾ ಹೈಡ್ರೋಜನ್ ಐಟಮ್ ರಿಯಾಕ್ಟ್ ವಿತ್ ಎ ಬೇಸ್ ಆರ್ ನ್ಯೂಕ್ಲಿಯೋಫೈಲ್ ಇನ್ 2 ways. ಆಲ್ಫಾ ಹೈಡ್ರೋಜನ್ ಐಟಮ್ ಇರುವಂತಹ ಆಲ್ಕೈಲ್ ಹ್ಯಾಲೈಡು ನ್ಯೂಕ್ಲಿಯೋಫೈಲ್ ಜೊತೆಗೆ ಅಥವಾ ಬೇಸ್ ಜೊತೆಗೆ ಎರಡು ರೀತಿಯಾಗಿ ರಿಯಾಕ್ಟ್ ಮಾಡುತ್ತೆ. ಸೊ ಒಂದು ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ನು, ಇನ್ನೊಂದು ಎಲಿಮಿನೇಷನ್ ರಿಯಾಕ್ಷನ್. ಸೊ ಸಬ್ಸ್ಟಿಟ್ಯೂಷನ್ ಅಂತ ಅಂದರೆ SN1 ಅಥವಾ SN2. ಸೊ ಇದು ಯಾವುದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಅಂದರೆ ಡಿಪೆಂಡ್ಸ್ ಆನ್ ನೇಚರ್ ಆಫ್ ಆಲ್ಕೈಲ್ ಹ್ಯಾಲೈಡ್, ಸ್ಟ್ರೆಂತ್ ಆ್ಯಂಡ್ ಸೈಜ್ ಆಫ್ ಬೇಸ್ ಆರ್ ನ್ಯೂಕ್ಲಿಯೋಫೈಲ್ ಆ್ಯಂಡ್ ರಿಯಾಕ್ಷನ್ ಕಂಡೀಷನ್ಸ್. ಸೊ ಯಾವುದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ? ನೇಚರ್ ಆಫ್ ಆಲ್ಕೈಲ್ ಹ್ಯಾಲೈಡು ಮತ್ತು ಒಂದು ನ್ಯೂಕ್ಲಿಯೋಫೈಲ್ ಅಥವಾ ಬೇಸ್ನ ಸ್ಟ್ರೆಂತ್ ಆ್ಯಂಡ್ ಸೈಜ್ನ ಮೇಲೆ ಡಿಪೆಂಡ್ ಆಗಿರುತ್ತೆ. ಆ್ಯಂಡ್ ಅದರ ಜೊತೆಗೆ ರಿಯಾಕ್ಷನ್ ಕಂಡೀಷನ್ಸ್. ಸೊ ಪ್ರೈಮರಿ ಆಲ್ಕೈಲ್ ಹ್ಯಾಲೈಡ್ಸ್ಗಳು SN2 ರಿಯಾಕ್ಷನಲ್ಲಿ ಇನ್ವಾಲ್ವ್ ಆಗುತ್ತೆ. ಆ್ಯಂಡ್ ಸೆಕೆಂಡರಿ ಆಲ್ಕೈಲ್ ಹ್ಯಾಲೈಡ್ಸ್ಗಳು SN2 ಆರ್ ಎಲಿಮಿನೇಷನ್ ರಿಯಾಕ್ಷನ್. ಆ್ಯಂಡ್ ಟರ್ಷರಿ ಆಲ್ಕೈಲ್ ಹ್ಯಾಲೈಡ್ಸು SN1 ಆರ್ ಎಲಿಮಿನೇಷನ್ ರಿಯಾಕ್ಷನ್. ನೆಕ್ಸ್ಟ್ ಒನ್, ರಿಯಾಕ್ಷನ್ ವಿತ್ ಮೆಟಲ್ಸ್. ಆರ್ಗ್ಯಾನೋ ಮೆಟಾಲಿಕ್ ಕಾಂಪೌಂಡ್ಸ್. Most organic chlorides, bromides and iodides react with certain metals to give compounds containing carbon metal bonds. Such compounds are known as organometallic compounds. ಒಂದಿಷ್ಟು ಆರ್ಗ್ಯಾನಿಕ್ ಕ್ಲೋರೈಡ್ಸ್, ಬ್ರೋಮೈಡ್ಸ್ ಮತ್ತು ಅಯೋಡೈಡ್ಸ್ಗಳು ಒಂದಿಷ್ಟು ಮೆಟಲ್ಸ್ಗಳ ಜೊತೆಗೆ ರಿಯಾಕ್ಟ್ ಆಗಿ ಕಾಂಪೌಂಡ್ಸ್ಗಳನ್ನು ಫಾರ್ಮ್ ಮಾಡುತ್ತೆ. ಆ ಕಾಂಪೌಂಡ್ಸ್ಗಳಲ್ಲಿ ಕಾರ್ಬನ್ ಮೆಟಲ್ ಬಾಂಡ್ಸ್ ಇರುತ್ತೆ. ಇಂಥ ಕಾಂಪೌಂಡ್ಸ್ಗಳನ್ನು ಆರ್ಗ್ಯಾನೋಮೆಟಾಲಿಕ್ ಕಾಂಪೌಂಡ್ಸ್ ಅಂತ ಕರೀತಾರೆ. ಸೊ ಇದನ್ನು ಡಿಸ್ಕವರ್ ಮಾಡಿದವರು ವಿಕ್ಟರ್ ಗ್ರಿಗ್ನಾರ್ಡ್ ಅನ್ನುವಂಥ ಸೈಂಟಿಸ್ಟು. ಯಾವಾಗ? 1900 ಡಿಸ್ಕವರ್ ಮಾಡ್ತಾರೆ. ಆಲ್ಕೈಲ್ ಮೆಗ್ನೀಷಿಯಮ್ ಹ್ಯಾಲೈಡ್ RMgX ಗ್ರಿಗ್ನಾರ್ಡ್ ರಿಯೇಜೆಂಟ್ಸ್. ಆಲ್ಕೈಲ್ ಮೆಗ್ನೀಷಿಯಮ್ ಹ್ಯಾಲೈಡ್ ಅಂದರೆ RMgX, ಇದನ್ನು ಗ್ರಿಗ್ನಾರ್ಡ್ ರಿಯೇಜೆಂಟ್ಸ್ ಅಂತ ಕರೀತಾರೆ. R ಅಂತ ಅಂದರೆ ಆಲ್ಕೈಲ್ ಗ್ರೂಪು, Mg ಇಸ್ ಮೆಗ್ನೀಷಿಯಮ್, X ಅಂತ ಅಂದರೆ ಹ್ಯಾಲೋಜನ್ ಗ್ರೂಪ್ಸ್ಗಳು. ಗ್ರಿಗ್ನಾರ್ಡ್ ರಿಯೇಜೆಂಟ್ಸ್ ಆರ್ ಒಬ್ಟೈನ್ಡ್ ಬೈ ದ ರಿಯಾಕ್ಷನ್ ಆಫ್ ಹ್ಯಾಲೋ ಆಲ್ಕೇನ್ಸ್ ವಿತ್ ಮೆಗ್ನೀಷಿಯಮ್ ಮೆಟಲ್ ಇನ್ ಡ್ರೈ ಈಥರ್. ಸೊ ಈ ಗ್ರಿಗ್ನಾರ್ಡ್ ರಿಯೇಜೆಂಟ್ಗಳು ಹೇಗೆ ಫಾರ್ಮ್ ಆಗುತ್ತೆ ಅಂದರೆ ಹ್ಯಾಲೋ ಆಲ್ಕೇನ್ಸನ್ನು ಮೆಗ್ನೀಷಿಯಮ್ ಮೆಟಲ್ ಜೊತೆಗೆ ಟ್ರೀಟ್ ಮಾಡ್ತಿದ್ದಾರೆ ಇನ್ ದ ಪ್ರೆಸೆನ್ಸ್ ಆಫ್ ಡ್ರೈ ಈಥರ್. ಆಗ ಬರುವಂಥದ್ದು ನಮಗೆ ಗ್ರಿಗ್ನಾರ್ಡ್ ರಿಯೇಜೆಂಟ್. ಸೊ ಇಲ್ಲಿ ಒಂದು ರಿಯಾಕ್ಷನ್ ಇದೆ ನೋಡಿ, ಈಥೈಲ್ ಬ್ರೋಮೈಡ್, ಇದು ಒಂದು ಹ್ಯಾಲೋ ಆಲ್ಕೇನ್, ಹೌದಾ? ಇದನ್ನು ಮೆಗ್ನೀಷಿಯಮ್ ಮೆಟಲ್ ಜೊತೆಗೆ ರಿಯಾಕ್ಟ್ ಮಾಡ್ತಿದ್ದಾರೆ ಇನ್ ದ ಪ್ರೆಸೆನ್ಸ್ ಆಫ್ ಡ್ರೈ ಈಥರ್. ಸೊ ಆಗ ಬರುವಂಥ ಕಾಂಪೌಂಡ್ ಏನು? ಗ್ರಿಗ್ನಾರ್ಡ್ ರಿಯೇಜೆಂಟ್. ಇನ್ ಗ್ರಿಗ್ನಾರ್ಡ್ ರಿಯೇಜೆಂಟ್ ಕಾರ್ಬನ್ ಮೆಗ್ನೀಷಿಯಮ್ ಬಾಂಡ್ ಈಸ್ ಕೋವಲೆಂಟ್ ಬಟ್ ಹೈಲಿ ಪೋಲಾರ್. ಗ್ರಿಗ್ನಾರ್ಡ್ ರಿಯೇಜೆಂಟಲ್ಲಿ ಕಾರ್ಬನ್ ಮೆಗ್ನೀಷಿಯಮ್ ಬಾಂಡು ಕೋವಲೆಂಟ್ ಆಗಿರುತ್ತೆ, ಆದರೆ ಹೈಲಿ ಪೋಲಾರ್ ಕೂಡ ಆಗಿರುತ್ತೆ.
ಆ್ಯಂಡ್ ಗ್ರಿಗ್ನಾರ್ಡ್ ರಿಯೇಜೆಂಟ್ಸ್ ಆರ್ ಹೈಲಿ ರಿಯಾಕ್ಟಿವ್. ಸೊ ಗ್ರಿಗ್ನಾರ್ಡ್ ರಿಯೇಜೆಂಟ್ಸ್ಗಳು ತುಂಬಾ ರಿಯಾಕ್ಟಿವ್ ಆಗಿರುತ್ತೆ. ನೆಕ್ಸ್ಟ್ ಒನ್ ಹೂಡ್ಸ್ ರಿಯಾಕ್ಷನ್. ಇದು ನಿಮ್ಮ ಎಕ್ಸಾಮ್ಗೆ ಇಂಪಾರ್ಟೆಂಟ್ ರಿಯಾಕ್ಷನ್ ಆ್ಯಂಡ್ ಈಸಿನೂ ಕೂಡ ಇದೆ. ಆಲ್ಕೈಲ್ ಹ್ಯಾಲೈಡ್ಸ್ ರಿಯಾಕ್ಟ್ ವಿತ್ ಸೋಡಿಯಂ ಇನ್ ಡ್ರೈ ಈಥರ್ ಟು ಗಿವ್ ಹೈಡ್ರೋಕಾರ್ಬನ್ಸ್ containing double the number of carbon atoms present in the halide. This reaction is known as Hoods reaction. ಸೊ ಇಲ್ಲೇನು ಮಾಡ್ತಿದ್ದಾರೆ, ಆಲ್ಕೈಲ್ ಹ್ಯಾಲೈಡನ್ನು ಸೋಡಿಯಂ ಜೊತೆಗೆ ರಿಯಾಕ್ಟ್ ಮಾಡ್ತಿದ್ದಾರೆ ಇನ್ ದ ಪ್ರೆಸೆನ್ಸ್ ಆಫ್ ಡ್ರೈ ಈಥರ್. ಆಗ ಬರುವಂಥ ಪ್ರಾಡಕ್ಟ್ ಏನು, ಹೈಡ್ರೋಕಾರ್ಬನ್. ಸೊ ಈ ಹೈಡ್ರೋಕಾರ್ಬನಲ್ಲಿ ಏನಾಗುತ್ತೆ ಅಂದರೆ, ನಾವು ರಿಯಾಕ್ಟೆಂಟ್ ಆಗಿ ಆಲ್ಕೈಲ್ ಹ್ಯಾಲೈಡ್ ತೊಗೊಂಡಿದ್ದೀವಲ್ಲ, ಸೊ ಅದರಲ್ಲಿರುವಂಥ ಕಾರ್ಬನ್ ಆಟಮ್ಸ್ ಏನಿದೆ ಅದರ ಡಬಲ್ ಅಂದರೆ 2 ಪಟ್ಟಷ್ಟು ಕಾರ್ಬನ್ ಆಟಮ್ಗಳು ನಮ್ಮ ಹೈಡ್ರೋಕಾರ್ಬನಲ್ಲಿ ಪ್ರೆಸೆಂಟ್ ಇರುತ್ತೆ. ಈ ರಿಯಾಕ್ಷನನ್ನು ಹೂಡ್ಸ್ ರಿಯಾಕ್ಷನ್ ಅಂತ ಕರೀತಾರೆ. ಸೊ ರಿಯಾಕ್ಷನ್ ನೋಡ್ತಾ ಇದ್ದೀರಾ. ಸೊ 2RX ಅಂದರೆ ಆಲ್ಕೈಲ್ ಹ್ಯಾಲೈಡು, ಇದನ್ನು ಸೋಡಿಯಂ ಜೊತೆಗೆ ಟ್ರೀಟ್ ಮಾಡ್ತಿದ್ದಾರೆ ಎನ್ಗೆ. ಆಗ ಬರುವಂಥ ಪ್ರಾಡಕ್ಟ್ ಏನು, ಹೈಡ್ರೋಕಾರ್ಬನ್ ಆ್ಯಂಡ್ ಸೋಡಿಯಂ ಹ್ಯಾಲೈಡ್. ಸೊ ಇಲ್ಲಿ ಏನಾಗ್ತಿದೆ ನೋಡಿ, R ಮತ್ತು X ಇದೆ ಅಲ್ವಾ, ಇವುಗಳ ನಡುವೆ ಇರುವಂಥ ಬಾಂಡ್ ಬ್ರೇಕ್ ಆಗುತ್ತೆ. ಓಕೆ, ಆಗ ಈ ಎಕ್ಸು ಎನ್ ಎಚ್ ಜೊತೆ ರಿಯಾಕ್ಟ್ ಆಗಿ ಸೋಡಿಯಂ ಹ್ಯಾಲೈಡ್ ಆಗುತ್ತೆ, NeX, ಆ್ಯಂಡ್ ಉಳಿದಿರುವಂಥದ್ದು ಹೈಡ್ರೋಕಾರ್ಬನ್. ನೆಕ್ಸ್ಟ್ ಒನ್ ರಿಯಾಕ್ಷನ್ಸ್ ಆಫ್ ಹ್ಯಾಲೋಅರೀನ್ಸ್. ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್. ಅರೈಲ್ ಹ್ಯಾಲೈಡ್ಸ್ ಆರ್ ಎಕ್ಸ್ಟ್ರೀಮ್ಲಿ ಲೆಸ್ ರಿಯಾಕ್ಟಿವ್ ಟುವಾರ್ಡ್ಸ್ ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಡ್ಯೂ ಟು. ಸೊ ಅರೈಲ್ ಹ್ಯಾಲೈಡ್ಸ್ಗಳು ಲೆಸ್ ರಿಯಾಕ್ಟಿವ್ ಆಗಿರುತ್ತೆ ಟುವಾರ್ಡ್ಸ್ ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್. ಸೊ ಯಾಕೆ ಅಂತ ಅಂದರೆ, ಮೊದಲನೇದು ರೆಸೋನೆನ್ಸ್ ಎಫೆಕ್ಟ್. ಇನ್ ಹ್ಯಾಲೋಅರೀನ್ಸ್ ದ ಎಲೆಕ್ಟ್ರಾನ್ ಪೇರ್ಸ್ ಆನ್ ಹ್ಯಾಲೋಜನ್ ಆಟಮ್ ಆರ್ ಇನ್ ಕಾಂಜುಗೇಷನ್ ವಿತ್ ಪೈ ಎಲೆಕ್ಟ್ರಾನ್ಸ್ ಆಫ್ ದ ರಿಂಗ್. ಸೊ ಹ್ಯಾಲೋಅರೀನ್ಸಲ್ಲಿ ಏನಾಗುತ್ತೆ, ಹ್ಯಾಲೋಜನ್ ಆಟಮಲ್ಲಿ ಇರುವಂತಹ ಎಲೆಕ್ಟ್ರಾನ್ ಪೇರ್ಸ್ಗಳು ರಿಂಗಲ್ಲಿರುವಂಥ ಪೈ ಎಲೆಕ್ಟ್ರಾನ್ಸ್ ಜೊತೆಗೆ ಕಾಂಜುಗೇಷನಲ್ಲಿರುತ್ತೆ. ಸೊ ಇದರ ರೆಸೋನೇಟಿಂಗ್ ಸ್ಟ್ರಕ್ಚರ್ ಹೀಗಿದೆ ನೋಡಿ. ಸೊ ಇವುಗಳ ರೆಸೋನೇಟಿಂಗ್ ಸ್ಟ್ರಕ್ಚರ್ಸ್ಗಳನ್ನು ನೋಡ್ತಾ ಇದ್ದೀರಾ. ಸೊ ಇಲ್ಲಿ ನೋಡಿ, CCl ಬಾಂಡ್ ಅಕ್ವೈರ್ಸ್ ಎ ಪಾರ್ಷಿಯಲ್ ಡಬಲ್ ಬಾಂಡ್ ಕ್ಯಾರೆಕ್ಟರ್ ಡ್ಯೂ ಟು ರೆಸೋನೆನ್ಸ್. ಸೊ ನಮ್ಮ CCl ಬಾಂಡ್ ಏನಿದೆ ಇದಕ್ಕೆ ಪಾರ್ಷಿಯಲ್ ಡಬಲ್ ಬಾಂಡ್ ಕ್ಯಾರೆಕ್ಟರ್ ಬರುತ್ತೆ ಡ್ಯೂ ಟು ರೆಸೋನೆನ್ಸ್. ಆಗೇನಾಗುತ್ತೆ, ಹ್ಯಾಸ್ ಎ ರಿಸಲ್ಟ್ ಬಾಂಡ್ ಕ್ಲೀವೇಜ್ ಇನ್ ಹ್ಯಾಲೋಅರೀನ್ಸ್ ಈಸ್ ಡಿಫಿಕಲ್ಟ್ ದ್ಯಾನ್ ಹ್ಯಾಲೋಆಲ್ಕೇನ್. ಆಗ ಹ್ಯಾಲೋಅರೀನಲ್ಲಿ ಓಕೆ ಏನು ಬಾಂಡ್ ಕ್ಲೀವೇಜ್ ಅಂದರೆ ಬಾಂಡ್ ಬ್ರೇಕಿಂಗ್ ಇದೆ, ಸೊ ಅದು ಹ್ಯಾಲೋ ಆಲ್ಕೇನ್ಗೆ ಕಂಪೇರ್ ಮಾಡಿದ್ರೆ ಡಿಫಿಕಲ್ಟ್ ಆಗುತ್ತೆ. ಸೊ ಆದ್ದರಿಂದ ದೇ ಆರ್ ಲೆಸ್ ರಿಯಾಕ್ಟಿವ್ ಟುವಾರ್ಡ್ಸ್ ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್. ಸೊ ಅಲ್ಲಿ ಬಾಂಡ್ ಈಸಿಯಾಗಿ ಬ್ರೇಕ್ ಆಗದೇ ಇರೋದ್ರಿಂದ ದೇ ಆರ್ ಲೆಸ್ ರಿಯಾಕ್ಟಿವ್. ಯಾವುದು, ಹ್ಯಾಲೋಅರೀನ್ಸ್ ಹ್ಯಾಸ್ ಕಂಪೇರ್ಡ್ ವಿತ್ ಹ್ಯಾಲೋ ಆಲ್ಕೇನ್ಸ್. ನೆಕ್ಸ್ಟ್ ಒನ್ ಡಿಫ್ರೆನ್ಸ್ ಇನ್ ಹೈಬ್ರಿಡೈಸೇಷನ್ ಆಫ್ ಕಾರ್ಬನ್ ಆಟಮ್ ಇನ್ CX ಬಾಂಡ್. First one, haloalkanes. Carbon atom attached to halogen is sp3 hybridized. So haloalkanes ಅಲ್ಲಿ halogen atomಗೆ ಅಟ್ಯಾಚ್ ಆಗಿರುವಂತಹ ಕಾರ್ಬನ್ ಆಟಮ್ sp3 ಹೈಬ್ರಿಡೈಸ್ಡ್ ಆಗಿದೆ. ಸೊ ಇದೇ ರೀತಿಯಾಗಿ ಹ್ಯಾಲೋಅರೀನ್ಸ್ ಅಲ್ಲಿ ಹ್ಯಾಲೋಜನ್ ಆಟಮ್ಗೆ ಅಟ್ಯಾಚ್ ಆಗಿರುವಂತಹ ಕಾರ್ಬನ್ ಆಟಮ್ sp2 ಹೈಬ್ರಿಡೈಸ್ಡ್ ಆಗಿದೆ. sp2 hybridized carbon with a greater s character is more electronegative and can hold the electron pair of CX bond more tightly than sp3 hybridized carbon in haloalkane with less s character. ಸೊ ಇಲ್ಲೇನಾಗ್ತಿದೆ, sp2 hybridized carbon atom. ಸೊ ಇದರಲ್ಲಿ s ಕ್ಯಾರೆಕ್ಟರ್ ಜಾಸ್ತಿ ಇದೆ. ಸೊ ಅದರಿಂದ ಇದು ಮೋರ್ ಎಲೆಕ್ಟ್ರೋನೆಗೆಟಿವ್. ಅದರಿಂದ ಏನು ಮಾಡ್ತಿದೆ, ಇದು CX ಬಾಂಡಲ್ಲಿರುವಂಥ ಎಲೆಕ್ಟ್ರಾನ್ ಪೇರನ್ನು ಟೈಟಾಗಿ ಹಿಡ್ಕೊಳ್ತಾ ಇದೆ, ಹೋಲ್ಡ್ ಮಾಡ್ತಾ ಇದೆ. sp2 ಹೈಬ್ರಿಡೈಸ್ಡ್ ಕಾರ್ಬನ್ ಆಟಮಲ್ಲಿ ಎಸ್ ಕ್ಯಾರೆಕ್ಟರ್ ಜಾಸ್ತಿ ಇದೆ. ಸೊ ಅದರಿಂದ ಇದು ಮೋರ್ ಎಲೆಕ್ಟ್ರೋನೆಗೆಟಿವ್ ಹ್ಯಾಸ್ ಕಂಪೇರ್ಡ್ ವಿತ್ sp3 ಹೈಬ್ರಿಡೈಸ್ಡ್ ಕಾರ್ಬನ್ ಆಟಮ್ ಇನ್ ಹ್ಯಾಲೋಆಲ್ಕೇನ್. ಯಾಕೆ, sp3 ಹೈಬ್ರಿಡೈಸ್ಡ್ ಕಾರ್ಬನ್ ಆಟಮಲ್ಲಿ ಕಡಿಮೆ ಎಸ್ ಕ್ಯಾರೆಕ್ಟರ್ ಇದೆ. ಸೊ ಅದರಿಂದ sp2 ಹೈಬ್ರಿಡೈಸ್ಡ್ ಕಾರ್ಬನ್ ಆಟಮು ಕ್ಯಾನ್ ಹೋಲ್ಡ್ ದ ಎಲೆಕ್ಟ್ರಾನ್ ಪೇರ್ ಆಫ್ CX ಬಾಂಡ್ ಮೋರ್ ಟೈಟ್ಲಿ. ಸೊ ಅದರಿಂದ ಏನಾಗುತ್ತೆ, CCl ಬಾಂಡ್ ಲೆಂತ್ ಇನ್ ಹ್ಯಾಲೋಆಲ್ಕೇನ್ಸ್. ಹ್ಯಾಲೋಆಲ್ಕೇನ್ಸಲ್ಲಿ CCl ಬಾಂಡ್ ಲೆಂತು 177 ಪಿಕೋಮೀಟರ್ ಇದೆ. ಸೊ ಅದೇ ಹ್ಯಾಲೋಅರೀನ್ಸಲ್ಲಿ CCl ಬಾಂಡ್ ಲೆಂತು 169 ಪಿಕೋಮೀಟರ್ ಇದೆ. ಡಿಫಿಕಲ್ಟಿ ಟು ಬ್ರೇಕ್ ಎ ಶಾರ್ಟರ್ ಬಾಂಡ್ ದ್ಯಾನ್ ಎ ಲಾಂಗರ್ ಬಾಂಡ್. ಸೊ ಇಲ್ಲಿ ನಮಗೆ ಲಾಂಗರ್ ಬಾಂಡ್ಗಿಂತ ಶಾರ್ಟರ್ ಬಾಂಡನ್ನು ಬ್ರೇಕ್ ಮಾಡೋದು ಕಷ್ಟ ಆಗುತ್ತೆ. ಸೊ ಅದರಿಂದ ಏನಾಗ್ತದೆ, ದೇರ್ಫೋರ್ ಹ್ಯಾಲೋಅರೀನ್ಸ್ ಆರ್ ಲೆಸ್ ರಿಯಾಕ್ಟಿವ್ ದ್ಯಾನ್ ಹ್ಯಾಲೋಆಲ್ಕೇನ್ಸ್ ಟುವಾರ್ಡ್ಸ್
ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್. ಸೊ ಆದ್ದರಿಂದ ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ಸಲ್ಲಿ ಹ್ಯಾಲೋ ಆಲ್ಕೇನ್ಸ್ಗಳು ಈಸಿಯಾಗಿ ಇನ್ವಾಲ್ವ್ ಆಗುತ್ತೆ, ಆದರೆ ಹ್ಯಾಲೋ ಆರೆನ್ಸ್ಗಳು ಲೆಸ್ ರಿಯಾಕ್ಟಿವ್ ಆಗಿರುತ್ತೆ. ಸೊ ಹೈಲಿ ರಿಯಾಕ್ಟಿವ್ ಯಾವುದು? ಹ್ಯಾಲೋ ಆಲ್ಕೇನ್ಸ್. ಲೆಸ್ ರಿಯಾಕ್ಟಿವ್ ಹ್ಯಾಲೋ ಆರೀನ್ಸ್. ನೆಕ್ಸ್ಟ್ ಒನ್, instability of phenyl cation. In case of haloarenes, the phenyl cation formed as a result of self-ionization will not be stabilized by resonance. So haloarenes ಅಲ್ಲಿ self ionization ಆದಾಗ phenyl cation ಏನು ಫಾರ್ಮ್ ಆಗುತ್ತೆ, ಇದು ರೆಸೋನೆನ್ಸ್ ಇಂದ ಸ್ಟೆಬಿಲೈಸ್ ಆಗಲ್ಲ. and because of repulsion it is less likely for the electron rich nucleophile to approach electron rich arenes. ಸೊ ಅದರಿಂದ ಏನಾಗುತ್ತೆ, ರಿಪಲ್ಷನ್ ಆಗೋದ್ರಿಂದ ನ್ಯೂಕ್ಲಿಯೋಫೈಲ್ಸ್ಗಳು ಎಲೆಕ್ಟ್ರಾನ್ ರಿಚ್ ಅರೀನ್ಸನ್ನು ಈಸಿಯಾಗಿ ಅಪ್ರೋಚ್ ಮಾಡಲ್ಲ. ಸೊ ಅದರಿಂದ ದೇ ಆರ್ ಲೆಸ್ ರಿಯಾಕ್ಟಿವ್ ಟುವರ್ಡ್ಸ್ ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಬೇರೆಯವರಿಗೆ ಹೆಲ್ಪ್ ಆಗುತ್ತೆ ಅಂದರೆ ಶೇರ್ ಮಾಡಿ. ಇದೇ ಥರ ವಿಡಿಯೋಗಳನ್ನು ನೋಡೋದಕ್ಕೋಸ್ಕರ ಸಬ್ಸ್ಕ್ರೈಬ್ ಆಗಿ.